ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಿನ ಎಲ್ಲ ಹಿರಿಯ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೇ, ನಾಡಿನ ಎಲ್ಲ ಈ ರಾಜ್ಯವನ್ನ ಮುನ್ನಡೆಸಿದಂಥ ಎಲ್ಲ ನಮ್ಮ ಮುಖ್ಯಮಂತ್ರಿಗಳೇ, ಈ ನಾಡಿನ ಮುನ್ನಡೆಸಿದಂಥ ಎಲ್ಲ ನನ್ನ ಗೌರವಾನ್ವಿತ ಮಂತ್ರಿ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಅಧಿಕಾರಿಗಳೇ, ಈ ದೇಶವನ್ನ ಕಾಯ್ತಾ ಇರತಕ್ಕಂಥ ಎಲ್ಲ ನಮ್ಮ 3 ಅಂಗವಾಗಿ ಭಾರತದ ಸೇನೆ ಮತ್ತು ಎಲ್ಲ ಸಂಬಂಧಪಟ್ಟಂತ ಎಲ್ಲ ಈ ಡಿಫೆನ್ಸ್ ಫೋರ್ಸಿನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರೇ, ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮತ್ತು ಎಲ್ಲ ಭಾರತೀಯ 80ನೇ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಈ ಪವಿತ್ರವಾದಂಥ ದಿನ ತಮಗೆ ನಾನು ಈ ರಾಜ್ಯದ ಜನತೆ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಈ ಪವಿತ್ರವಾದ ದಿನ ಅಂದಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ಜನರನ್ನು ಉದ್ದೇಶಿಸಿ ಮಾಡುವ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ದೇಶದ ಸ್ವಾತಂತ್ರ್ಯದ 80ನೇ ವರ್ಷಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಸತ್ಯ, ಅಹಿಂಸೆ ಮತ್ತು ಸೇವೆಯನ್ನ ದಾರಿಯಲ್ಲಿ ತೋರಿಸಿದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಸಮಾನತೆ, ಕಾಯಕ ಮತ್ತು ದಾಸೋಹದ ದಾರಿಯನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಚೆನ್ನಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತದೆ. ಇದೇ ಬಸವಾದಿ ಶರಣರ ಆಶ್ರಯ ಕೂಡ ಆಗಿತ್ತು. ರಾಜ್ಯದ ಬೆಳವಣಿಗೆ ಮತ್ತು ಭಾರತದ ಬೆಳವಣಿಗೆ ಒಂದಕ್ಕೊಂದು ಪೂರಕವಾಗಿ ಭಾರತದ ದೇಗುಲಾದರೆ ರಾಜ್ಯಗಳ ದೇಗುಲಗಳು ಒಂದು ಕಂಬವಾಗಿ ಇವತ್ತು ಉಳ್ಕೊಳ್ತಾ ಇದೆ. ಹೀಗಾಗಿ ದೇಗುಲು ಮತ್ತು ಕಂಬಗಳ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಬೇಕು ಎಂಬುದು ನಮ್ಮೆಲ್ಲರ ನಿಲುವು ಕೂಡ, ನನ್ನ ನಿಲುವು ಕೂಡ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿ ಈ ದೇಶದ ದಾರಿಯನ್ನ ತೋರಿಸಿ ಕರ್ನಾಟಕವನ್ನ ಇನ್ನಷ್ಟು ಬೆಳೆಸುವುದು ನನ್ನ ಗುರಿಯಾಗಿದೆ. ನಾನು ಮುಖ್ಯಮಂತ್ರಿ ಆದ ಬಳಿಕ ನಮ್ಮ ಸರ್ಕಾರ ಇದೇ ಆಶಯದಂತೆ ಹಲವು ಯೋಜನೆಗಳನ್ನು ಈಗಾಗಲೇ ನಾವು ಕೈಗೊಂಡಿದ್ದೇವೆ. ನಾನು ಇಂದು ನಾನು ಅನುಭವಿಸುತ್ತಿರುವ ನಮ್ಮ ಆಡಳಿತದಲ್ಲಿ ಈ ಸ್ವಾತಂತ್ರ್ಯದ ಗಾಳಿ ಮತ್ತು ಬೆಳಕು ನಮ್ಮ ಹಿಂದಿನ ಪೀಳಿಗೆಯ ದೇಶ ಪ್ರೇಮಿಗಳ ಬಲಿದಾನದಿಂದ ಫಲ ಇದನ್ನ ಮುಂದಿನ ಪೀಳಿಗೆಗೆ ದಾಟಿಸುವುದು ನಮ್ಮ ಹೊಣೆ ಕೂಡ ಆಗಿದೆ. ಗುಲಾಮಗಿರಿಯ ಸಂಕೋಲೆಗಳಿಂದ ದೇಶದ ಮುಕ್ತಿಗೊಳಿಸಿದ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಮೌಲಾನಾ ಆಜಾದ್ ರವರು, ಸರೋಜಿನಿ ನಾಯ್ಡು ರವರು, ಭಗತ್ ಸಿಂಗ್ ರವರು, ಅಶ್ಫಾಕುಲ್ಲಾ ಖಾನ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಇಂಥ ನೂರಾರು ನಾಯಕರು ಸ್ವತಂತ್ರ ಭಾರತದ ಸದಾ ನೆನಪಿನಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ.